ಅಪೇಕ್ಷಾ, ಏನಾಯ್ತು? ಏನಿಲ್ಲ ಬಿಡು. ಸುಳ್ಳು ಹೇಳ್ಬೇಡ ಅಷ್ಟೇ. ನೀನು ಮೊದ್ಲಿನ ತರ ಇಲ್ಲ. ಅಪ್ಪು, ನನ್ ಮಾತ್ ಹೇಗ್ ತಗೊಳ್ತೀಯ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಫ್ರೆಂಡ್ ಆಗಿದ್ದನ್ನ ಹೇಳಲೇಬೇಕು ನಿನ್ಗೆ. ಹೇಳು. ನಿನ್ಗೆ ಅಥರ್ವ ಇಷ್ಟ ಇರ್ಬೋದು, ಆದ್ರೆ ನಿಮ್ ಈ ಪ್ರೀತಿಯಿಂದ ಯಾರಿಗೂ ಒಳ್ಳೇದಾಗಲ್ಲ ಕಣೆ. ಇವಾಗ ನೀನು ಪಾಠ ಮಾಡಕ್ ಶುರು ಮಾಡಿದ್ಯಾ? ನೀನ್ ಹೇಗಾದ್ರೂ ತಿಳ್ಕೊ, ನೀನ್ ಈ ಪ್ರೀತಿಯಿಂದ ನಿನಗ್ ಮಾತ್ರ ಅಲ್ಲ, ನೀನ್ ನಂಬಿರೋ ಅಪ್ಪ ಅಮ್ಮಂಗೂ ಅಷ್ಟೇ ನೋವು ಮಾಡ್ತಿದ್ಯಾ ಅನ್ನೋದು ಸತ್ಯ. ನಾನ್ ನಿಂಗೆ ಹೇಗ್ ಹೇಳಲಿ ಪ್ರೇರಣಾ, ಅಥರ್ವನ ನನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಸುಳ್ಳು. ನೀನು ಹಠಕ್ ಬಿದ್ದಿದ್ಯಾ. ಇದನ್ನ ಪ್ರೀತಿ ಅನ್ನಲ್ಲ. ಅಥರ್ವ ಸಂಸಾರನ ಹಾಳು ಮಾಡಿ ಅವನನ್ನ ನೀನ್ ಮದ್ವೆ ಆದ್ರೆ ಸುಖವಾಗಿರ್ತೀಯ ಅಂತ ಹೇಗಂದ್ಕೊಂಡೆ ನೀನು? ಈಗ ಭವಾನಿನ ಲವ್ ಮಾಡಿ ಅಷ್ಟೊಂದು ಚಾಲೆಂಜಸ್ ನ ಫೇಸ್ ಮಾಡಿ ಇವಾಗ ಮುದ್ದಾದ ಮಗುಗೆ ಅಪ್ಪ ಆಗಿದ್ದಾನೆ. ಅವನು ಹೆಂಡತಿ ಮಗುನ್ ಬಿಟ್ಟು ಬರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಬ್ರು ಪ್ರೀತಿ ಸಮಾಧಿ ಮೇಲೆ ಕಟ್ಟಿರೋ ಸೌಧ ಯಾವತ್ತಿದ್ರೂ ಗಾಳಿ ಗೋಪುರನೇ ಅಪ್ಪು. ಅಲ್ಲ ಪ್ರೇರಣಾ. ಅಪ್ಪು, ನೀನ್ ಮಾತಾಡ್ಬೇಡ. ನೀನ್ ಈ ಕೆಟ್ಟ ಡಿಸಿಷನ್ ಇಂದ ನೀನ್ ಮಾತ್ರ ಅಲ್ಲ, ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆನೂ ಬೀದಿಗೆ ಬಂದ್ಬಿಡುತ್ತೆ. ನನ್ ಮಾತು ರೂಢಾಗಿರ್ಬೋದು, ಆದ್ರೆ ಅಷ್ಟೇ ಸತ್ಯ. ಪ್ಲೀಸ್, ಆಂಟಿ ಅಂಕಲ್ ಮುಖ ನೋಡ್ಕೊಂಡು ಈಗಾದ್ರೂ ಬದಲಾಗು. ನನ್ನ ಫ್ರೆಂಡ್ಸ್ ಎಲ್ಲ ಮದ್ವೆ ಆಗಿ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ನೀನ್ ಹಿಂದೆ ಉಳಿಬೇಡ. ಪ್ರೇರಣಾ, ನನ್ನ ಕಡೆಯಿಂದ ನಿನ್ನ ಮದುವೆಗೆ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಆಂಟಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಬರ್ತೀನಿ ನಾನು. ಅಂಕಲ್ಗೂ ಹೇಳ್ಬಿಡಿ. ಸರಿಮಾ. ಅಂಕಲ್ಗೆ ಹೇಳೋ ಅವಶ್ಯಕತೆ ಏನಿಲ್ಲ. ಒಂದ್ ನಿಮಿಷ ಫೋನ್ ಬಂದಿತ್ತು, ಹೋಗಿದ್ದೆ. ಡೋಂಟ್ ಮಿಸ್ಟೇಕ್. ಒಳ್ಳೇದಾಗ್ಲಮ್ಮ. ಆಲ್ ದ ಬೆಸ್ಟ್. ಮದ್ವೆಗೆ ಮಿಸ್ ಮಾಡದೆ ಎಲ್ಲರೂ ಬರ್ಬೇಕು. ಶೂರ್. ಬರ್ತೀನಿ. ಆಲ್ ದ ಬೆಸ್ಟ್. ಹೋಪಿಂಗ್ ಫಾರ್ ದ ಗುಡ್ ನ್ಯೂಸ್. ಬಾಯ್. ಓನು, ಏನ್ ಬೇಕು? ಅಳ್ಬಾರ್ದು ನೀನು ಮುದ್ದು ಬಂಗಾರಿ ಅಲ್ಲ ನೀನು. ಅಳ್ಬಾರ್ದು. ಇಲ್ಲಿ ಮಲ್ಕೊಂಡಿರು, ನಾನ್ ನಿನ್ಗೆ ಬಜ್ಜೆ ಮತ್ತೆ ಜಾಕಾಯಿ ಎಲ್ಲಾನು ಕಾಡ್ ಜೇನುತುಪ್ಪದಲ್ಲಿ ಅರ್ದು ತಗೊಂಡ್ ಬಂದ್ ತಿನ್ನಿಸ್ತೀನಿ. ಹಠ ಮಾಡದೆ ತಿನ್ಬೇಕು, ಆಯ್ತಾ? ನಮ್ಮನೆ ದೇವ್ರು ಹುಲಿಕಾಂತಿ ಅಯ್ಯಮ್ಮ ನಕ್ಕದಂಗ್ ನಗ್ತಾಳೆ. ಮುದ್ದು ಬಂಗಾರಿ. ಬೇಗ ಹೋಗ್ ಬಂದ್ಬಿಡ್ತೀನಿ. ಹಠ ಮಾಡ್ಬೇಡ, ಅಳ್ಬೇಡ, ಇಲ್ಲಿ ಮಲ್ಕೊಂಡಿರು. ಹಾ, ಓಕೆ, ಫೈನ್. ನಾನು ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ.